ಏನಾಗಿದೆ ಪ್ರಿನ್ಸಿಪಲ್ ಸರ್, ನಾನು ಭಾಳ ಸಲ ಹೇಳ್ತಿರ್ತೀನಿ, ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್, ಇ ಫಾರ್ ಎಲಿಫೆಂಟ್ ಹೇಳ್ಕೊಟ್ರು. ಅದ್ರ ಬದಲು ಎ ಫಾರ್ ಆ್ಯಪಲ್, ಬಿ ಫಾರ್ ಬಡ ಆ್ಯಪಲ್, ಸಿ ಫಾರ್ ಚೋಟ ಆ್ಯಪಲ್, ಡಿ ಫಾರ್ ದೊಡ್ಡ ಆ್ಯಪಲ್, ಇ ಫಾರ್ ಎಲ್ಲರ ಆ್ಯಪಲ್ ಅಂತ ಒಂದೇ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ನಮ್ಮ ಹುಡುಗರು ಕಾನ್ಸಂಟ್ರೇಟ್ ಮಾಡೋರು. 26 ಲೆಟ್ರಿಗೆ 26 ಮೀನಿಂಗ್ ಹೇಳ್ಕೊಟ್ಬಿಟ್ಟಿದ್ದೀವಿ. ಅವ್ರು ಈಗ ಓದ್ರು ಅಂದರೆ ಇನ್ನೊಂದು ಓದ್ತಾರೆ. ಅದೇ ಪ್ರಾಬ್ಲಮ್ ಆಗಿರೋದು. ನನಗೆ ಕೆಲವ್ರು ಹೇಳ್ತಾರೆ, ಏಯ್ ನೀನು ರಾಜಕಾರಣ ಕಲಿ, ಅಂಕಲಿ ಇಂಕಲಿ. ಭಾಳಷ್ಟು ಜನ ಹುಡುಗರು ಏನು ಹೇಳ್ತಾರೆ, ನೀವು ಏನೋ ಮಾಡೋಕ್ಕೆ ಹೋದಾಗ, ಪ್ರಯತ್ನ ಮಾಡೋಕ್ಕೆ ಹೋದಾಗ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀರಾ, ಲಾಸ್ అయిపోతే కాన్లేరా పగొట్టుకునేదే ముందు పోతే 1,00,000 2 లక్షలు పోతుంది. ఏమిడు పోతే ఏమి. ಈಗ ನಾನು ಧೈರ್ಯವಾಗಿದ್ದೀನಿ ರಾಜಕಾರಣದಲ್ಲಿ. ಕೆಲವರು ನನ್ನ ಸ್ನೇಹಿತರು ಹೇಳ್ತಾರೆ, ಮಾಧ್ಯಮ ಸ್ನೇಹಿತರು, ಸರ್ ಇಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇಡಬೇಡಿ ಸರ್, ನೆಕ್ಸ್ಟ್ ಎಲೆಕ್ಷನ್ ಕಾಸ್ಟ್ ಮನೆ ಪೊಲೆ ಒಕ್ಕಿ ತಗೊಂಡಿದೆ ಗ್ರೇಟ್ ನಾನು ಅಂತ ಹೋರ ಪದೇ ಪದೇ ಕಾವಲ್ಲ. ಈ ರಾಶಿಟಿ ఎవడు ತಪ್ಪಿಸ್ತಾడు? ಏಮನ ಇಲ್ಲಿ ಬರ್ದಿದ್ರೆ ಯಾರು ತಪ್ಪಿಸ್ತಾರೆ? ನಾನು ಯಾಕೆ ಹೇಳ್ತಿದ್ದೀನಿ, ಬಿ ಕ್ಲಿಯರ್ ವೈಲ್ ಟೇಕಿಂಗ್ ಎ ಡಿಸಿಷನ್. ನೀನು ಅಷ್ಟೇ, ನೀನು ಹೋಗೊಂದು ಕೆಲಸ ಮಾಡ್ಬೇಕಾ, ಕಂಪ್ನಿ ಕಟ್ಟಬೇಕಾ, ಕಟ್ಟು, ಲಾಸ್ ಆದರೆ ಪರವಾಗಿಲ್ಲ. ನಾನು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ ಇವತ್ತು 500 ಜನಕ್ಕೆ ಮೇಲೆ ಸ್ಟಾಫ್ ಇದ್ದಾರೆ, 100-150 ಕೋಟಿ ಪರ್ ಇಯರ್ ಟರ್ನ್ ಓವರ್ ಮಾಡ್ತಿದ್ದೀನಿ, ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ಟರ್ನ್ ಓವರ್ ಮಾಡ್ತಿದ್ದೀನಿ. ನನ್ನ ಹತ್ರ ಇದ್ದಿದ್ದು ಬಂಡವಾಳ ಇಷ್ಟೇ, ಖಾಲಿ ಜೇಬು, ಒಡೆದ ಹೃದಯ, ಖಾಲಿ ಹೊಟ್ಟೆ, ಇಷ್ಟೇ ಬಂಡವಾಳ. ನನ್ನ ಫ್ರೆಂಡ್ಸ್ ಎಲ್ಲ ಬಿಗ್ ಬಾಸ್ ನೋಡ್ತಿದ್ರು, ನಾನು ಬಿಗ್ ಬಾಸ್ ಹೋಗೋವರೆಗೂ ನೋಡಲ್ಲ ಅನ್ಕೊಂಡೆ. ಲಾಸ್ಟ್ ಇಯರ್ ಅದಕ್ಕೂ ಹೋಗಿ ಬಂದೆ ನಾನು. ಲಾಸ್ಟ್ ಇಯರ್ ಬಿಗ್ ಬಾಸ್ ಸೀಸನ್ 10-9 ನಾನು ಮೊದಲು ಫಸ್ಟ್ 2 ಡೇಸ್ ನಾನೇ ಇದ್ದೆ. ಮತ್ತೆ ಏನು ಗೊತ್ತಾ, ನಿಮ್ಗೆ ಏನು ಅನಿಸಿದ್ರೆ ಅದು ಮಾಡಿ. ನನ್ನನ್ನು ಕೆಲವ್ರು ಹೇಳ್ತಾ ಇರ್ತಾರೆ, ಮೀಡಿಯಾ ಫ್ರೆಂಡ್ಸ್, ಪ್ರದೀಪ್ ನೀನು ಜಾಸ್ತಿ ಮಾತಾಡ್ತೀನಿ. ನಾನು ಹೇಳಿದೆ, ನೀನು ಕಡಿಮೆ ಮಾತಾಡಿ ಏನು ಕಡ್ದು ಕಟ್ಟಿ ಹಾಕಿದ್ದು ಹೇಳು ಮಗನೇ ಅಂತ. ಏನು ಪ್ರಿನ್ಸಿಪಲ್ ಸಾಹೇಬ್ರೆ? ನಾನು ಹೇಳಿದೆ, ಅಬ್ಬ ನಾನು ಜಾಸ್ತಿ ಮಾತಾಡಿ ಪರಿಶ್ರಮ ಕಟ್ಟಿದ್ದೀನಿ, MLA ಆಗಿದ್ದೀನಿ ನೋಡಿ, ಇಷ್ಟು ಜನ ಅಭಿಮಾನಿಗಳು ಸಂಪಾದಿಸಿದ್ದೀನಿ. ನೀನು ಕಡಿಮೆ ಮಾತಾಡಿದ್ಯಲ್ಲ, ಏನಾದರೂ ಕಡ್ದು ಕಟ್ಟೆ ಹಾಕಿದ್ರೆ ಹೇಳು. ನೀನು ಕಡಿಮೆ ಮಾತಾಡಿ ಏನೂ ಕಡ್ದು ಕಟ್ಟೆ ಹಾಕಿಲ್ಲ, ಜಾಸ್ತಿ ಮಾತಾಡೋನು ಮಾತಾಡಕ್ಕೆ ಬಿಡ್ತಿಲ್ಲ ಅಲ್ವಾ? ನಿನಗೇನು ಅನಿಸುತ್ತೋ ಅದು ಮಾಡು. ಬಿ ಸ್ಟ್ರಾಂಗ್, ಧೈರ್ಯ ಇರಬೇಕು. ಏನಿದೆ ಕಳ್ಕೊಳ್ಳೋಕ್ಕೆ? ರೇ ಶಾನ ಹಾಸ್ಲ್ ಅಂತ ಪೆಟ್ಕೋದಂಡಪ್ಪ ಆಡ್ಬಿಡ್ಲಿಕ್ಕೆ ಶಬ್ತಾನು. ನಾನು ಇಲ್ಲಿರೋ ಪೇರೆಂಟ್ಸ್ಗೆ ಎಸ್ నువ్వు 60 ఏండ్లు 70 ఏండ్లు 80 ఏండ్లు దుడిసి ఒక 100 ఎకరాలు చేస్తావురా, చచ్చిపోతే ఎత్తి సైడ్లా పుడుస్తారా రే, సెంటర్లా పుడిచేలే, రేట్ తక్కువ వెళ్దాంరా. నువ్వు ಸಂಪಾದಿಸಿಂಡೆ 100 ಎಕರಾಲೇ, ಸೆಂಟ್ರಲ್ ಉಣಲ್ಲ, ರೇಟ್ ಕಡಿಮೆ ಆಗಲ್ವಾ? ಏನಾದರೂ ಆ ಲೇಔಟ್ ಕನ್ವರ್ಷನ್ ಆಗಿ ಒಳ್ಳೇದಾಗ್ಬಿಟ್ರೆ ಅಲ್ಲೂ ಹಾಕಲ್ಲ, ಬೇಡ ಸ್ಮಶಾನ ಉನನ ಅಲ್ವೇನೋ. ಯಾರಾದರೂ 100 ಎಕರೆ, ಅಪ್ಪ ನಮ್ಮ ಮನೇಲಿ 100 ಎಕರೆ ದುಡ್ದಿದ್ರಪ್ಪ, ಸೆಂಟ್ರಲ್ ಹಾಕೋಣ, ದೇವಸ್ಥಾನ ಕಟ್ಟಲ್ಲ. 1000 ಕೋಟಿ ದುಡ್ಡು ಸತ್ತೋಗಿರೋರು ಇದ್ದಾರೆ. ಅವ್ರ ಮನೇಲಿ ಅವ್ರ ತಂದೆ ತಾಯಿಗೆ ಒಂದು ಟೆಂಪಲ್ ಕಟ್ಟಿದಾರೇನೋ? ಕಟ್ಟಿದ್ರೆ ಬೇಡ ಅಂತಾರೇನೋ? ಪೂಜೆ ಮಾಡಿದ್ರೆ ಬೇಡ ಅಂತಾರೇನೋ? ಮತ್ತೆ ಏನಾದರೂ ಮಾತಾಡಿದ್ರೆ ಹುಡುಗರು ಅಷ್ಟೇ. ಮತ್ತೆ ಇನ್ನೊಂದು, ಈ ಏಜಲ್ಲಿ ಹುಡುಗರು ಹುಡುಗಿರು ತಲೆಯಲ್ಲಿ ಒಂದು ಇಟ್ಕೊಳ್ಳಿ, ನೀವು ಪಾಪ ಜೀವನದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಯಾರನ್ನೋ ಇಷ್ಟಪಡ್ತೀರಾ, ಅವ್ರು ಸಿಗಲ್ಲ. ಅವ್ರು ಸಿಗದೆ ಇದ್ದಾಗ ಸತ್ತೋಗೋಣ ಅನಿಸುತ್ತೆ, ಸಚ್ಕೊಂಡ ತಿರ್ಗಾ ಪುಡ್ತಾರೆ, LKG ನಿಂಗೆ ಕಾಯಿಸ್ತಾರೆ, ಇವಡೇ ಚದುವೆ ಕೈ ತಾಡ್ಲಾಳ. ನಾನು ಹುಡುಗರಿಗೆ ಹೇಳ್ತೀನಿ, ಈ ಸಿನಿಮಾಗಳು ನೋಡಿ ನಾವು ಕಿತ್ತೋಗಿರೋ ಡೈಲಾಗ್ಸ್ ಹೇಳ್ತೀವಿ ಲೈಫಲ್ಲಿ, ನಿನಗೋಸ್ಕರ ಬೇಕಾದರೆ ಸತ್ತೋಗ್ತೀನಿ ಅಂತ. ಹುಡುಗಿರಿಗೆ ಗೊತ್ತಾಗಬೇಕು, ಒಬ್ಬರು ನಮ್ಮನ್ನು ಇಷ್ಟಪಡೋದು ಅಂದರೆ ನಮಗೋಸ್ಕರ ಸತ್ತೋಗೋದಲ್ಲ, ಎಷ್ಟೇ ಕಷ್ಟ ಆದರೂ ನಮಗೋಸ್ಕರ ಬದುಕೋದು ಪ್ರೀತಿ ಅಂದರೆ ಅಂತ. ಈ ಕಾಮನ್ ಸೆನ್ಸು ಇಲ್ಲದೆ ಜೀವನ ಹಾಳು ಮಾಡ್ಕೊಂಡ್ರೆ ಹಿಂಗೆ ಸಚ್ಬೇಕು ನುವ್ವೇ ಕಾವಲ್ಲೇ ಮರ. ಲೈಫಲ್ಲಿ ಡಿಪ್ರೆಸ್ ಆಗಿ ಸತ್ತೋಗಕ್ಕೆ ನೀನೇ ಬೇಕಾ? ಯಾವನ್ ಬೇಕಾದರೂ ಮಾಡ್ತಾನೆ. ನಾವು ಇಷ್ಟಪಟ್ಟವ್ರಿಗೋಸ್ಕರ ಎಷ್ಟು ಕಷ್ಟ ಆದರೂ ಬದುಕಬೇಕು ಮಗನೇ, ಅದು ಜೀವನ ಅಂದರೆ. ನನಗೂ ನನ್ನ ತಂದೆ ತಾಯಿ ತೀರೋದಾಗ ಯಾಕೆ ಬದುಕಬೇಕು ಅನ್ನಿಸ್ತು. ಇವತ್ತು ನಾನು ಮಾತಾಡಿದ್ರೆ ಕರ್ನಾಟಕದಲ್ಲಿ 1000 ಜನ ಬದುಕ್ತಾರೆ, ಗೂಸ್ ಬಂಪ್ಸ್ ಬರುತ್ತೆ ಮಾತಾಡಿದ್ರೆ. ಮಾತಲ್ಲಿ ಭಾಳಷ್ಟು ಜನ ಹೇಳಿದ್ದಾರೆ, ಯಾಕಿದು ಅಂದರೆ సరస్వతి దేవి ఇది అదృష్టం కాదు, చదివిందని బాగా. నువ్వు మాట్లాడరా చూద్దాం అవుతుందేమో. ఏమన్నా ఎవరన్నా పిల్లలు ఉంటో, అయ్యో సార్ రే చదువుకు రావాలరా, నేను చదువుకొని వస్తాను. నేను పొద్దు డైలాగులు నేర్చుకు వస్తే మైక్ ముందు ఒకటే జ్ఞాపకం వచ్చేదే, నేను పొద్దు నేర్చుకొని రావాలా. ನೀವು ಅರ್ಧ ಓದ್ಕೊಂಡು ಹೋಗಿ ಎಕ್ಸಾಮಲ್ಲಿ ಡಬಲ್ ಜ್ಞಾಪಕ ಬರಬೇಕು ಅಂದರೆ ಅಲ್ವಾ? 10 ಪೇಜ್ ಓದಿದ್ರೆ 1 ಪೇಜ್ ಜ್ಞಾಪಕ ಬರುತ್ತೆ. ಚೆನ್ನಾಗಿ ಓದ್ ಮಗ, ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಇದು ತಲೆಯಲ್ಲಿ ಇಟ್ಕೋ. ಫಿಲಾಸಫಿ ಮತ್ತೆ ಎಲ್ಲೋ ಏನಕ್ಕೆ ದುಡ್ಡೇನಕ್ಕೆ, ಹೆಸರೇನಕ್ಕೆ, ಏನಕ್ಕೆ? ಹೌದಾ, ಹೋಗಿ ಕಾಲೇಜ್ ಮುಗಿದ್ಮೇಲೆ ಅಲ್ಲೊಂದು ಹೋಟ್ಲಿಗೆ ಹೋಗಿ ಒಂದು ಮಸಾಲೆ ದೋಸೆ ತಿನ್ನು ಮಗನೇ. ಮಸಾಲೆ ದೋಸೆ ತಿಂದಮೇಲೆ ಬಿಲ್ ಕೊಡ್ತಾರೆ. ಬಿಲ್ ಕೊಡಬೇಡ ನೀನು, ಸರ್ ನಾನು 10th ಟಾಪರ್ ಅಂತ ಹೇಳು, ಕೊಡಲೇ 30 ಅಂತಾರೆ. ಸರ್ PUC ಟಾಪರ್ ನಾನು, 30 ಕೊಡೋ ಅಂತಾರೆ. ಸರ್ ಚಿಕ್ಕ ವಯಸ್ಸಿಂದ ಎಷ್ಟು ಚೆನ್ನಾಗಿ ಓದಿದ್ದೀನಿ ಗೊತ್ತಾ, ಡಿಗ್ರಿ ಗೋಲ್ಡ್ ಮೆಡಲಿಸ್ಟ್, 30 ರೂಪಾಯಿ ಕೊಟ್ಟೋಗಪ್ಪ. ಅದರ ಅರ್ಥ ಏನು ಹೇಳಿ? ದಟ್ ಆಸ್ಪೆಕ್ಟ್ ಈಸ್ ಸಪ್ರೇಟ್, ದಟ್ ಆಸ್ಪೆಕ್ಟ್ ಈಸ್ ಸಪ್ರೇಟ್. ಒಳ್ಳೆಯವ್ರು ದುಡ್ಡು ಮಾಡಬೇಕು, ಇಲ್ಲ ಕೆಟ್ಟವ್ರು ದುಡ್ಡು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೋ. ಒಳ್ಳೆಯವನು ದುಡ್ಡು ಮಾಡದೇ ಇರೋದು ಅದು ಸಮಾಜಕ್ಕೆ ತಪ್ಪು ಸಂದೇಶ. ಒಳ್ಳೆಯವರು ದುಡ್ಡು ಮಾಡಬೇಕು, ಇಲ್ಲ ಕೆಟ್ಟವ್ರು ಮಾಡ್ತಾರೆ ದುಡ್ಡು. ಅದನ್ನು ಚೆನ್ನಾಗಿ ಓದು. ನಾನು
SLC ಮಕ್ಕಳಿಗೆ ಸರ್ ಟೆಸ್ಟ್ ಸೀರೀಸ್ ಸರ್. SLC ಮಕ್ಕಳಿಗೆ ನಮ್ಮ ನಾಗಭೂಷಣ್ ಸರ್ ಇದ್ದಾರೆ. ಬ್ರದರ್ ಡೈಲಿ ನೀವು SLC ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದೀರಾ. ಡೈಲಿ ಎಕ್ಸಾಮ್ ಬ್ರದರ್. ಈಗ SLC ಅವ್ರಿಗೆ ಇವತ್ತು 80ನೇ ಎಕ್ಸಾಮ್ ಏನೋ ನಡೀತಿದೆ. 2,500 ಜನ ಗೌರ್ಮೆಂಟ್ ಸ್ಕೂಲ್ ಏಡೆಡ್ ಸ್ಕೂಲ್ ಮಕ್ಕಳಿಗೆ. ಯಾಕೆ ಗೊತ್ತಾ, ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದೆ. ಈ ಸಾಟರ್ಡೆ ಎಕ್ಸಾಮ್ ಅಂದರೆ ಶನಿವಾರ ನನಗೆ ಜ್ವರ ಬರೋದು, ಇಲ್ಲ ನಮ್ಮ ತಾತಕ್ಕೆ ಜ್ವರ ಬರೋದು, ಇಲ್ಲ ನಮ್ಮ ಅಜ್ಜಿಗೆ ಜ್ವರ ಬರೋದು, ಇಲ್ಲ ನಮ್ಮ ಮನೇಲೇನೋ ಪ್ರಾಬ್ಲಮ್ ಆಗೋದು, ಇಲ್ಲ ಮನೆಯಲ್ಲೇನೋ ಸಮಸ್ಯೆ ಆಗೋದು, ಇಲ್ಲ ಯಾರಾದರೂ ಸತ್ತೋಗೋರು, ಇಲ್ಲ ಸಾಯಿಸ್ತಿದ್ವಿ. ವಾರಕ್ಕೊಂದಿನ ಎಕ್ಸಾಮ್ ಇಟ್ಟರೆ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಡೈಲಿ ಎಕ್ಸಾಮ್ ಇಟ್ಟರೆ ಹೆಂಗೆ ಅಬ್ಸೆಂಟ್ ಆಗೋಕ್ಕಾಗುತ್ತೆ ಅಂತ. ಸರ್ ಡೈಲಿ ಎಕ್ಸಾಮ್ ಹೆಂಗೆ ನಡೀತಿದೆ ಗೊತ್ತಾ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪ್ರತಿದಿನ ಬೆಳಗ್ಗೆ 5:15 ಬೆಂಗಳೂರಲ್ಲಿ ಪೇಪರ್ ಹಾಕ್ತೀವಿ. 7:15 BU ಆಫೀಸಲ್ಲಿ ರಿಸೀವ್ ಮಾಡ್ತಾರೆ. ಪ್ರತಿದಿನ 2,500 ಜನ ಸ್ಟೂಡೆಂಟ್ಸ್ಗೆ ಎಲ್ಲ ಗೌರ್ಮೆಂಟ್ ಸ್ಕೂಲವರು ಬೆಳಗ್ಗೆ 8 ಗಂಟೆಗೆ ಬಂಡಲ್ ಎತ್ಕೊಂಡು ಹೋಗ್ತಾರೆ. ಪೇಪರ್ ಬರೆಸಿ ಸಂಜೆ ಪೇಪರ್ ತಂದು BU ಆಫೀಸ್ ಕೊಡ್ತಾರೆ. ಅದು ಬೇರೆ ಸ್ಕೂಲಿಗೆ ಕಳಿಸಿ ಎವ್ಯಾಲ್ಯೂಯೇಷನ್ ಮಾಡಿ ಇವತ್ತಿಗೆ 70-75 ಎಕ್ಸಾಮ್ ಆಗಿದೆ. 100 ಎಕ್ಸಾಮ್ ಬರೆಸ್ತಿದ್ದೀನಿ. 84th ಎಕ್ಸಾಮ್ ಇವತ್ತು. ಡೈಲಿ 1.5 ಗಂಟೆ ಎಕ್ಸಾಮು, ಮತ್ತೆ ಇಂಟರ್ ಸ್ಕೂಲ್ ಎವ್ಯಾಲ್ಯೂಯೇಷನು ಡೈಲಿ. ಇದು ಎಷ್ಟು ಕಷ್ಟದ ಸಂಗತಿ ಗೊತ್ತಾ. ನಾನು ಮಾಡ್ತಿದ್ದೀನಿ. SLC ಓದೋ ಮಕ್ಕಳಿಗೆ ಎಲ್ಲರೂ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ 1 ಲಕ್ಷ ಡಿಪಾಸಿಟ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ. ನಾನು 3-4 ಲಕ್ಷ ಖರ್ಚು ಬರುತ್ತೆ ಅಂತ ಬಿಟ್ಟೆ. ಅದು ಇವತ್ತು 12-13 ಲಕ್ಷ ಬರ್ತಿದೆ, ನನಗೆ ಗೊತ್ತಿಲ್ಲ. ವೆಂಟಿಲೇಟ್ರು, ಆಕ್ಸಿಜನ್ನು, ಟಿಪ್ಸ್ ಕೂಡ ತಗೊಳ್ಳಲ್ಲ. ಅಷ್ಟು ಟ್ರಿಪ್ಸು ಇದು ಮಾಡ್ತಿದ್ದೀವಿ. ಎಷ್ಟೋ ಜನ ಸೇವ್ ಮಾಡ್ತಿದ್ದೀವಿ. ಇನ್ನೊಂದು MLA ಇದಕ್ಕಿಂತ ಏನು ಮಾಡೋಕ್ಕಾಗುತ್ತೆ. ಇವತ್ತು ಖಾತಾ ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ಮೊನ್ನೆಯಿಂದ 4 ದಿನದಿಂದ ತಲೆ ಕೆಡಿಸ್ಕೊಂಡು ಕುತ್ಕೊಂಡು ಪ್ರಯತ್ನ ಪಡ್ತಿದ್ದೀನಿ. ಲೈಫಲ್ಲಿ ಅವಕಾಶ ಸಿಕ್ಕಿದಾಗ ನಾನು ನಂಬಿರೋದು ಇಷ್ಟೇ, ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ 5 ವರ್ಷದಲ್ಲಿ. ಏನೆಲ್ಲ ಒಳ್ಳೇದು ಮಾಡಬೇಕೋ ಮಾಡಿಬಿಡ್ಬೇಕು. ಅದು ಎಜುಕೇಷನಲ್ಲಿ, ಇದರಲ್ಲಿ. ನಾಳೆ ಬೆಳಗ್ಗೆ ನಾನು ಗೆದ್ದರು ಸೋತರು, ರಾಜಕಾರಣದಲ್ಲಿ ಇದ್ದರು ಇಲ್ಲದೇ ಇದ್ದರು, ಎಲ್ಲಾದರೂ ನಿಲ್ಲಿಸಿದ್ರೆ ಮನಸ್ಫೂರ್ತಿಯಾಗಿ ನಮಸ್ಕಾರ ಮೇಲ್ಲ. ನಾ ಕೊಡುಕು ಅನ್ಕೋಕೊಂಡ, ನಾ ಕೊಡಕ ಅನ್ಕೊಡ್ದು, ನಾ ಕೊಡುಕು ಅನ್ಕೋಲ್ಲ. ಆ ಲೆವೆಲ್ಗೆ ರೆಸ್ಪೆಕ್ಟ್ ಕೊಟ್ಟರೆ ಸಾಕು.